ಹಾಯ್ ಎಲ್ಲ ಹೇಗಿದ್ದೀರಾ? ಹೊಸ ವೀಕು ಹೊಸ ವ್ಲಾಗ್ ಜೊತೆ ನಾನು ಬಂದಾಯಿತು. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲ ದಾಂಡೇಲಿ ಕರ್ಕೊಂಡು ಹೋಗ್ತೀನಿ. ದಾಂಡೇಲಿಲಿ ನಾವು ಯಾವುದು ಜಂಗಲ್ ಸಫಾರಿ ಮತ್ತು ಕ್ರೊಕೊಡೈಲ್ ಪಾರ್ಕಿಂಗ್ ಮಾತ್ರ ಹೋಗಿದ್ವಿ. ರಿವರ್ ರಾಫ್ಟಿಂಗು ಅದು ಯಾವುದಕ್ಕೂ ಹೋಗಲಿಲ್ಲ ನಾವು. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ನೋಡೋಣ ಇವತ್ತು ಯಾವ್ಯಾವ ಪ್ರಾಣಿಗಳನ್ನೆಲ್ಲ ತೋರಿಸ್ತೀನಿ ಅಂತ. ನಿಮಗೆ ಜಂಗಲ್ ಸಫಾರಿಲಿ ನಮಗೆ ಯಾವುದೆಲ್ಲ ಪ್ರಾಣಿ ಸಿಕ್ತು ನೋಡೋಕ್ಕೆ ಅಂತೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಮತ್ತು ಫಸ್ಟು ನಾವು ಹೋಗಿದ್ದು ಕ್ರೊಕೊಡೈಲ್ ಪಾರ್ಕಲ್ಲಿ. ಅಲ್ಲಿ ಕ್ರೊಕೊಡೈಲ್ ಇತ್ತಾ ಇಲ್ವಾ ನೋಡೋಣ. ರೂಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಹೋಗೋ ರೂಟು. ಇದೀಗ ನಾವು ಕ್ರೊಕೊಡೈಲ್ ಪಾರ್ಕಿಗೆ ಬಂದಾಯಿತು. ಕ್ರೊಕೊಡೈಲ್ ಪಾರ್ಕಲ್ಲಿ ನಮಗೆ ಒಂದು 7 to 8 ಕ್ರೊಕೊಡೈಲ್ಸ್ ನೋಡೋಕ್ಕೆ ಸಿಕ್ತು. ಈಗ ನೆಕ್ಸ್ಟ್ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ. ಬಟ್ ಎಲ್ಲ ಮಲ್ಕೊಂಡಿದ್ವು, ಎಲ್ಲ ಮಧ್ಯಾಹ್ನ ಟೈಮ್ ಆಗಿತ್ತಲ್ಲ, ನಿದ್ದೆ ಮಾಡೋ ಟೈಮಿನ ಅದಕ್ಕೆ. ಆಮೇಲೆ ಏನಾಯಿತು, ಒಂದು ಕ್ರೊಕೊಡೈಲ್ ಮಾತ್ರ ನೀರಿಗೆ ಬಂದು ಇನ್ನೊಂದು ಪ್ಲೇಸಿಗೆ ಹೋಗಿ ಮಲ್ಕೊಂತು. ಬಟ್ ನಮಗದು ಅಂದರೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ನೋಡ್ಬೋದು ನೀವು, ಕ್ರೊಕೊಡೈಲ್ಸು ಕಾಣಿಸುತ್ತಲ್ಲ ನಿಮ್ಗೆ ಕ್ರೊಕೊಡೈಲಲ್ಲಿ. ಓಕೆ, ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಸುಮಾರು ದೂರ ಇತ್ತಲ್ಲ. ಸೊ ಎಷ್ಟಾಗತ್ತೆ ಅಷ್ಟು ಮ್ಯಾಕ್ಸಿಮಮ್ ಝೂಮ್ ಮಾಡಿ ನಾನು ಟ್ರೈ ಮಾಡಿದ್ದೆ. ಆಮೇಲೆ ಅಲ್ಲಿಂದ ನಾವು ಕಾಳಿ ರಿಸರ್ವ್, ಅದೇ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೋದ್ವಿ. ಅಲ್ಲಿ ನಮಗೆ ಅವ್ರು ಏನು ಹೇಳಿದ್ರಂದರೆ, ಅವ್ರು ಗ್ಯಾರಂಟಿ ಕೊಡಲ್ಲ ನಿಮಗೆ ಈ ಥರ ಪ್ರಾಣಿಗಳು ಕಾಣಿಸುತ್ತೆ ಅಂತ. ಯಾಕಂದರೆ ಇದು ಝೂ ಟೈಪ್ ಏನಲ್ಲ, ಇದು ಜಂಗಲಲ್ಲಿ ನಮ್ಮನ್ನು ಸಫಾರಿ ಕರ್ಕೊಂಡು ಹೋಗ್ತಾರಲ್ಲ. ಸೊ ಅವ್ರು ಯಾವ ಗ್ಯಾರಂಟಿನೂ ಕೊಡಲ್ಲ. ಎಂಟ್ರಿ ಫೀಸು ಪರ್ ಹೆಡ್ 500 rupees. 2 hours ಡ್ರೈವ್ ಕರ್ಕೊಂಡು ಹೋಗ್ತಾರೆ ಸಫಾರಿನ. ನಮಗೆ ಅವರು ಕಾಣಿಸಿದ್ರು ಕಾಣಿಸ್ಬೋದು, ಇಲ್ದಿದ್ರು ಇಲ್ಲ, ಕೆಲವೊಂದು ಆ್ಯನಿಮಲ್ಸು ಅಂತ ಹೇಳಿಬಿಟ್ಟಿದ್ರು ಫಸ್ಟೇ. ಬಟ್ ಲಾಸ್ಟ್ ವೀಕಲ್ಲಿ ಟೈಗರ್ ಕಂಡಿತ್ತಂತೆ. ಸೊ ನಾವು ಹೋಪ್ ಮಾಡ್ತಾಯಿದ್ವಿ ಟೈಗರ್ ಕಾಣುತ್ತೇನೋ ಅಂತ. ಬಟ್ ನಮಗೆ ಕಾಣಿಸ್ಲಿಲ್ಲ, ಅದನ್ನು ಫಸ್ಟೇ ಹೇಳಿಬಿಡ್ತೀನಿ ನಾನು. ಬಟ್ ಕೆಲವೊಂದು ಆ್ಯನಿಮಲ್ಸ್ ಕಾಣಿಸ್ತು ನಮಗೂ. ಈ ಥರ ಕಾಡು ಮಧ್ಯೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ನಮಗೆ 4 o'clock 3:30 3:45 ಆಗಿತ್ತು ನಾವು ಹೊರಡ್ತಾ. ಯೂಶ್ವಲಿ ಅದು 4 to 6 ಅಂತೆ. ಇದು ನಮ್ಮದು ಫಸ್ಟ್ ಗಾಡಿ ಹೊರಟಿದ್ದು ನೋಡಿ. ಫಸ್ಟ್ ನಮಗೆ ಅದು ಹಾರ್ನ್ ಬಿಲ್ ಪಕ್ಷಿ ಕಾಣಿಸ್ತು. ಅದು 2 ಪಕ್ಷಿ ಕೂತಿದೆ, ಒಂದು ಲೈಟ್ ಕಂಬದ ಹತ್ತಿರ ಕೂತಿದೆ ನೋಡಿ, ಇನ್ನೊಂದಿಲ್ಲ ಪಕ್ಕದಲ್ಲಿ ಕೂತಿದೆ. ಸೊ 2 ಹಾರ್ನ್ ಬಿಲ್ ಕಾಣಿಸ್ತು. ಆಮೇಲೆ ಇನ್ನೊಂದು ಅದೇನೋ ಒಂದು ಹೇಳಿದ್ರಪ್ಪ, ಅದೊಂದು ದೊಡ್ಡ ಈಗಲ್ ಇತ್ತು, ಅದು ಕಾಣಿಸ್ತು. ಬಟ್ ನನಗೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ಪೀಡಾಗಿ ಹಾರೋಗ್ಬಿಡ್ತದೆ ನಮಗೆ. ಸೊ ಅದು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ 2 ಹಾರ್ನ್ ಬಿಲ್ ಒಂದು ಸಿಕ್ತು ನಮಗೆ. ಈ ಥರ ವೆಹಿಕಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಜಂಗಲ್ ಒಳಗೆ. ಆಮೇಲೆ ಅವ್ರು ಹೋಗ್ತಾ ಆನ್ ದ ವೇ ಕೆಲವೊಂದು ಮರಗಳನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಈ ಮರ ಅಂತೆಲ್ಲ ತೋರಿಸ್ತಾರೆ. ಅಂದರೆ ಶ್ರೀಗಂಧ ಯಾವುದು, ಹತ್ತಿ ಮರ ಯಾವುದು, ಆಮೇಲೆ ರೋಸ್ ವುಡ್ಡು, ಟೀಕ್ ವುಡ್ಡು, ಇದೆಲ್ಲ ಯಾವುದು ಅಂತಲೂ ತೋರಿಸ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ನಮಗೊಂದು ಇದು ಹೆನ್ ಸಿಕ್ತು ನಮಗೆ ನೋಡೋಕ್ಕೆ. ಆಮೇಲೆ ಇದು ಸಿಂಗ್ಲಿಕ ಹೇಳ್ತೀವಲ್ಲ, ಕೈಂಡ್ ಆಫ್ ಮಂಕಿ, ಅದು ಸಿಕ್ತು. ಇದು ಒಂದು ಇವಾಗ ನೋಡಿ, ನೆಕ್ಸ್ಟ್ ಇನ್ನೊಂದು ಮಂಕಿ ಸಿಗುತ್ತೆ. ಅದು ಆ ಮರಿನ ಹಿಡ್ಕೊಂಡು ಹಿಂಗೆ ಮೇಲೆ ಹತ್ತು ಹೋಗ್ತಿದೆ ನೋಡಿ. ಅದು ಮರಿ ಹಿಡ್ಕೊಂಡಿದೆ, ಅದು ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ, ಸ್ಮಾಲ್ ಮರಿ, ಅದಕ್ಕೆ ಹಿಂಗೆ ಅಪ್ಕೊಂಡು ಕುತ್ಕೊಂಡ್ಬಿಟ್ಟಿದೆ. ಅದು ಆ ಮಂಗನ ಮರಿ ನೋಡೋಕ್ಕೊಂಥರ ತುಂಬ ಮುದ್ದು ಅಲ್ಲ, ಮಂಗಲ್ಲ, ಓಕೆ ಸಿಂಗ್ಲಿಕ ಇವರದೇ. ಇದು ಅಲ್ಲಿ ನೆಕ್ಸ್ಟ್ ಈ ಮರ ಇದೆ, ತೋರಿಸ್ತೀನಿ ನೋಡಿ. ಈ ಮರನ ಮುಂಚೆ ರೈಲ್ವೆ ಹಳಿ ಮಾಡ್ತಾ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರಂತೆ, ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಮಗೆ. ನಾವು ಸ್ಯಾಟರ್ಡೆ ಹೋಗಿದ್ವಿ, ಲಾಸ್ಟ್ ಸ್ಯಾಟರ್ಡೆ. ಅಂದರೆ ಸ್ಯಾಟರ್ಡೆ ಸಂಡೇ ಹಾಲಿಡೇಸ್ ಇರುತ್ತಲ್ಲ, ಸೊ ಸ್ಯಾಟರ್ಡೆ ನಾವು ಇಲ್ಲಿ ಹೊರಟ್ವಿ. ಇದಕ್ಕೆ ನಾವು ಹೊರಟಿದ್ದು ನಮಗೆ ಹುಬ್ಬಳ್ಳಿಯಿಂದ ಒಂದು 2.5 hour ಜರ್ನಿ ಇತ್ತು. ಇದು ಸಾಂಬಾರ್ ಡೀರ್ ಹೇಳ್ತಾರಲ್ಲ, ಅದಿದು ಒಂದೇ ಒಂದು ಸಿಕ್ತು. ನಾವು ನೋಡಿದ್ವಿ ಅಲ್ಲ, ನಮ್ಮ ಹಿಂದೆನೇ ಒಂದು ಗಾಡಿ ಬಂತು, ಆ ಸೌಂಡಿಗೆ ಅದು ಓಡೋಗ್ಬಿಡ್ತು ನೋಡಿ. ಸೊ ಇದು ಸಿಕ್ಕಿದ್ರೆ ಸಿಗುತ್ತೆ ನೋಡೋಕೆ ಈ ಅನಿಮಲ್ಸ್ ಎಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ಇಂಜಿನ್ ಸೌಂಡ್ ಇರುತ್ತಲ್ಲ, ಅದಕ್ಕೆ ಅವೆಲ್ಲ ಓಡೋಗ್ಬಿಡ್ತಾವೆ, ಅವು ನಿಲ್ಲಲ್ಲ. ನೆಕ್ಸ್ಟ್ ಇಲ್ಲಿ ನಮಗೆ ಟಾರ್ಟೈಸ್ ಕಾಣಿಸ್ಲಿಕ್ಕೆ ಸಿಕ್ತು, ಅಲ್ಲಿ ಕುತ್ಕೊಂಡಿದ್ದಾವೆ ಅದು. ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನಾನು.
ನಮಗೊಂದು ಆಲ್ಮೋಸ್ಟ್ 4 ಟಾರ್ಟೈಸ್ ಏನೋ ಕಾಣಿಸ್ತು ನೋಡಿ. ಇಲ್ಲಿ ಒಂದಿದೆ, 2 ಇದೆ, ಇನ್ನೊಂದಲ್ಲಿ ಮೇಲ್ಗಡೆ ಇದೆ ನೋಡಿ. ಉಳಿದಿದ್ದು ಇನ್ನೊಂದು ಆಚೆ ಸೈಡಲ್ಲಿ ಇತ್ತು, ಬೇರೆ ಮರದ ಇದ್ರ ಮೇಲೆ. ಆಮೇಲೆ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಯಾವ ಅನಿಮಲ್ ಸಿಗುತ್ತೆ ಅಂದ್ಕೊಂಡು ನೋಡ್ತಾ ಹೋದ್ವಿ. ಇಲ್ಲಿ ನೋಡಿ ಇವಾಗ ಜಿಂಕೆ ಸಿಕ್ತು, ಸ್ಪಾಟೆಡ್ ಡೇಲ್. ಇನ್ನೊಂದು ನೋಡಿ ಎಷ್ಟು ಚಂದ, ಇವಾಗ ಹಿಂದೆಯಿಂದ ಓಡ್ಕೊಂಬರತ್ತೆ ನೋಡಿ, ಎಷ್ಟು ಚೆನ್ನಾಗಿ ಓಡ್ಕೊಂಬಂತಲ್ಲ. ಆಮೇಲೆ ಅದೇ ಅನ್ಸುತ್ತೆ ಒಮ್ಮೆ ಎಷ್ಟು ಪ್ರಶಾಂತವಾಗಿದೆ ಕಾಡು. ಬಟ್ ನಾವು ಮನುಷ್ಯರಿದ್ದೀವಲ್ಲ, ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಈ ಪ್ಲಾಸ್ಟಿಕ್ನ ಎಲ್ಲಂದರೆ ಎಲ್ಲಿ ಎಸಿತೀವಿ. ಭೂಮಿ, ಕಾಡು, ಆಮೇಲೆ ನೀರು, ಸಮುದ್ರ ಎಲ್ಲ ಕಡೆ ನಮ್ಮದೇ ಕಸಗಳನ್ನು ಹಾಕ್ತಾ ಇದ್ದೀವಿ ನಾವು. ಇಡೀ ಭೂಮಿನೇ ಹಾಳು ಮಾಡ್ತಾ ಇದ್ದೀವಿ. ಈಗ ನೋಡಿ ನವಿಲ್ ಸಿಕ್ತು ನಮಗೆ. ನೆಕ್ಸ್ಟು ಈ ನವಿಲ್ ಮೇ ಬಿ ಫುಲ್ ಟ್ರೈನಿಂಗ್ ಆಗಿದೆ ಅಂತ ಅದಕ್ಕೆ ಹಾಗೆ ಅನ್ನಿಸ್ತು ನಮಗೆ. ಈಗ ಆ ಗಾಡಿ ಸೌಂಡಿಗೂ ಹೆದರಲಿಲ್ಲ, ಬಂದು ಚಂದ ಮಾಡಿ ಎಲ್ಲ ಗಾಡಿಗೂ ಪೋಸ್ ಕೊಟ್ಟು ಹೋಗಿದೆ ಅದು. ನೋಡಿ ನಾನು ಬಂದಿದ್ದೀನಿ, ನಾನಿಲ್ಲಿ ಕಾಡಲ್ಲಿ ಇರ್ತೀನಿ, ನನ್ನನ್ನು ನೋಡ್ಕೊಳ್ಳಿ ಅಂತ. ತುಂಬ ಚೆನ್ನಾಗಿದೆ ಅಲ್ಲ ನವಿಲ್ ಬಣ್ಣ. ಆಮೇಲೆ ಅಲ್ಲಿಂದ ಒಂದು ಕಡೆ ಸ್ವಲ್ಪ ಮುಂದೆ ಹೋಗಿ ಗಾಡಿ ನಿಲ್ಲಿಸ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಒಂದು ವ್ಯೂ ಪಾಯಿಂಟ್. ಇದು 25% ಕಾಡು ಕಾಣಿಸುತ್ತೆ ಅಂತ ನಮಗೆ ಇಲ್ಲಿಂದ. ನೋಡಿ ಇಷ್ಟು ದೊಡ್ಡಕ್ಕಿರೋ ಜಾಗ ಇದು. ಅದನ್ನೇ ನೋಡ್ತಾ ಇದ್ದೆ ನಾನು ಅಲ್ಲಿ ನಿಂತ್ಕೊಂಡು. ಎಷ್ಟಾಗತ್ತೆ ನಾವು ಅಷ್ಟು ಅವಾಯ್ಡ್ ಮಾಡೋಣ ಪ್ಲಾಸ್ಟಿಕ್ಸ್ನೆಲ್ಲ. ಇಲ್ಲಂದ್ರೆ ಎಲ್ಲ ಕಡೆ ಎಸೆಯೋದು. ಅದಕ್ಕೆ ಅಂತಲೇ ಒಂದು ಪ್ಲೇಸು ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ, ನಾವು ಅಲ್ಲೇ ಹಾಕೋಣ. ಆದಷ್ಟು ರೀಸೈಕ್ಲಿಂಗ್ ಮಾಡೋಣ, ಈ ಭೂಮಿನ ಉಳಿಸೋಣ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ನಾವು ಎಲಿಫೆಂಟ್ ಕ್ಯಾಂಪಿಗೆ ಬಂದ್ವಿ. ಇಲ್ಲಿ ಎಲಿಫೆಂಟ್ಸ್ ಇತ್ತು, ದೊಡ್ಡದು ಮತ್ತು ಈ ಮೀಡಿಯಮ್ ಒಂದಿದೆಯಲ್ಲ, ಅದೆರಡಕ್ಕೆ ಟ್ರೈನಿಂಗ್ ಆಗಿದೆ ಅಂತ. ಈ ಸಣ್ಣದು ಟ್ರೈನ್ಡ್ ಆಗಲಿಲ್ಲ. ಸೊ ಅದ್ರ ಹತ್ರ ಹೋಗ್ಲಿಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕಂತೆ. ಈ ದೊಡ್ಡದು ಮತ್ತು ಇನ್ನೊಂದು ಇದೆಯಲ್ಲ, ಅವೆರಡು ಯಾರಾದರೂ ಹೋಗೋ ಮುಟ್ಟಿದ್ರೆ ಸೊಂಡ್ಲು ಎತ್ತುತ್ತವೆ. ಆಮೇಲೆ ಬಾಯಿ ಮಾಡು ಅಂದರೆ ಸೊಂಡ್ಲು ಎತ್ಕೊಂಡು ಅಲ್ಲಾಡಿಸ್ಕೊಂಡು ಮತ್ತು ಕಿವಿಯೆಲ್ಲ ಹಿಂಗೆ ಮಾಡ್ಕೊಂಡು ತಾಟ ಬೇರೆ ಮಾಡ್ತವೆ. ಚಿಂಟೋಗಿ ಹೇಳಿದ್ವಿ ಹೋಗಿ ಮುಟ್ಟು ಅಂತ. ಅವನೇನೋ ಹೆದರ್ಕೊಂಡ್ಬಿಟ್ಟ, ಮುಟ್ಟಲ್ಲ, ನೀನೇ ಮುಟ್ಟು ಅಂತ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದ. ಸೊ ನನ್ನ ಹಸ್ಬೆಂಡೇ ಮುಟ್ಟಿದ್ರು. ಆಮೇಲೆ ನಾನು ಸಹ ಎಲಿಫೆಂಟ್ನ ಫಸ್ಟ್ ಟೈಮ್ ಮುಟ್ಟಿದೆ ನಾನು. ನನಗೂ ಹೆದರಿಕೆ ಆಗ್ತಿತ್ತು. ಬಟ್ ಅಲ್ಲಿರ್ತಾರಲ್ಲ ಗಾರ್ಡ್ಸ್ ಎಲ್ಲ, ಅವರೆಲ್ಲ ಹೇಳಿದ್ರು ಅವೇನೂ ಮಾಡಲ್ಲ, ಸಣ್ಣದನ್ನು ಮುಟ್ಟಕ್ಕೆ ಹೋಗಬೇಡಿ, ಅದಕ್ಕೆ ಟ್ರೈನ್ ಆಗಲಿಲ್ಲ. ದೊಡ್ಡದಿದ್ದಾವಲ್ಲ ಅವೆರಡನ್ನು ಮುಟ್ಟಿ ಅವೇನೂ ಮಾಡಲ್ಲ ಅಂತ. ಸೊ ಅದನ್ನೆಲ್ಲ ಫಸ್ಟ್ ಟೈಮ್ ಮುಟ್ಟಿದೆ. ಒಂಥರ ಎಷ್ಟು ರಫ್ ಸ್ಕಿನ್ ಅದ್ರದ್ದು, ಚೆನ್ನಾಗಿತ್ತು ಒಂಥರ ಎಲಿಫೆಂಟ್ನ ಮುಟ್ಟಿದ್ದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸೊಂಡ್ಲು ಎತ್ಬಿಡ್ತು ಮುಟ್ಟಿದ ತಕ್ಷಣ. ಟಾಟಾ ಮಾಡೋಂದ್ರೆ ಅಷ್ಟೇ, ಹಾಗೆ ಸೊಂಡ್ಲು ಎತ್ಕೊಂಡು ಕಿವಿ ತಲೆ ಹಿಂಗೆ ಅಲ್ಗಡ್ಸ್ಕೊಂಡು ಟಾಟಾ ಮಾಡ್ತವೆ. ನಮಗಿಷ್ಟ ಅನಿಮಲ್ ಸಿಕ್ಕಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು, ಜಂಗಲ್ ಸಫಾರಿ ವ್ಲಾಗು. ಹೇಗಾಯಿತು, ನಿಮ್ಗೆ ಇಷ್ಟ ಆಯಿತಾ ಏನು ಹೇಳಿ. ಮತ್ತು ನೀವು ಯಾವಾಗಲಾದ್ರು ಜಂಗಲ್ ಸಫಾರಿ ಹೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಯಾವೆಲ್ಲ ಅನಿಮಲ್ ನೀವು ನೋಡಿದ್ದೀರಿ ಅನ್ನೋದನ್ನು ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲೂ ಈ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.